ನಾನು ಬೆಂಗಳೂರಿನಲ್ಲಿ ರೂಮ್ ಹುಡುಕುತ್ತಾ ಇದ್ದೆ. ಅಲ್ಲೇ ಇದ್ದ ಹಳೆಯ ಹಾಸ್ಟೆಲ್ನಲ್ಲಿ ರೂಮ್ 204ಕ್ಕೆ ಶಿಫ್ಟ್ ಆಗುತ್ತಿದ್ದೆ. ಕಟ್ಟಡ ಹಳೆಯದು, ಗೋಡೆ ಒದ್ದೆಯಾಗಿದ್ದಂತೆ, ಕೆಟ್ಟ ವಾಸನೆ. ಆದರೆ ರೂಮ್ಗಳು ಸಿಗೋದಿಲ್ಲ ಅನ್ನೋದು ಕಾರಣ ತೆಗೆದುಕೊಂಡೆ. ರೂಮ್ ನಂಬರ್ 204 ಮುಂದೆ ಮಾತ್ರ ಲೈಟ್ ಮಿಡಿಯುತ್ತಿತ್ತು ಹಾಗೂ ಬಾಗಿಲ ಹತ್ತಿರ ಚಳಿಯ ಗಾಳಿ. ಒಳಗೆ ಹೋದಾಗ ತುಂಬ ಶಾಂತಿ, ಜಾಸ್ತಿ ಸದ್ದುಗದ್ದಲ ಏನೂ ಇಲ್ಲ. ಮೊದಲು ರಾತ್ರಿ ಏನೂ ಆಗಲಿಲ್ಲ, ಎಲ್ಲವೂ ನಾರ್ಮಲ್ ಆಗಿತ್ತು. ಎರಡನೇ ರಾತ್ರಿ 1:00ಗೆ ನನಗೆ ಒಂದು ಮಗುವಿನ ನಗು ಕೇಳಿಸಿತು. ಅದು ಜಸ್ಟ್ ನನ್ನ ಬಾಗಿಲ ಹತ್ತಿರ ಇದ್ದಂತೆ. ಬೆಳಗ್ಗೆ ಅಟೆಂಡರ್ಗೆ ಕೇಳಿದ್ರೆ ಅವರು ಇಲ್ಲಿ ಯಾವುದೇ ಮಕ್ಕಳಿಲ್ಲ ಅಂದ. ಮೂರನೇ ರಾತ್ರಿ ನಿದ್ದೆಯಿಂದ ಎದ್ದಾಗ ರೂಮ್ನಲ್ಲಿ ಒಳ್ಳೆ ವಿಚಿತ್ರ ಒದ್ದೆಯ ವಾಸನೆ. ನಾನು ಫೋನ್ ಟೇಬಲ್ ಮೇಲೆ ಇಟ್ಟು ಮಲಗಿದ್ದೆ, ಆದರೆ ಅದು ಕುರ್ಚಿಯ ಮೇಲೆ ಕಂಡಿತು. ರಾತ್ರಿ ಕನಸಿನಲ್ಲಿ ಒಬ್ಬ 16-17 ವರ್ಷದ ಹುಡುಗಿ ನೀಲಾ ನನ್ನ ರೂಮ್ನಲ್ಲೇ ನಿಂತು ಗೋಡೆಯ ಒಂದು ಮೂಲೆಯನ್ನು ಕಾಣಿಸಕ್ಕೆ ಕೈಯಿಂದ ಸೂಚಿಸಿದಳು. ಬೆಳಗ್ಗೆ ಎದ್ದು ಆ ಕಡೆ ನೋಡಿದರೆ ಗೋಡೆಯಲ್ಲಿ ಒಂದು ಹಳೆಯ ಪಾಕೆಟ್ ಇತ್ತು. ಅದರ ಒಳಗೆ ಒಂದು ಚೀಟಿ ಕೂಡ ಇತ್ತು. ಅದರಲ್ಲಿ 204. ಇದನ್ನು ಯಾರೇ ನೋಡಿದ್ರೂ ನಂಬೋದಿಲ್ಲ. ನೀಲಾ. ಇದನ್ನು ನೋಡಿ ಆಶ್ಚರ್ಯ ಆಯಿತು. ನಾನು ಮ್ಯಾನೇಜರ್ಗೆ ಕೇಳಿದ್ದಾಗ ಅವರು ನೇರವಾಗಿ ಏನೂ ಹೇಳದೆ ಆದರೂ ಟ್ರೂತ್ ಹೇಳಿದರು. ನೀಲಾ 5 ವರ್ಷ ಹಿಂದಿನ ವಿದ್ಯಾರ್ಥಿನಿ. 204ರಲ್ಲಿ ಒಬ್ಳೇ ಇರ್ತಿದ್ಲು. ಒಂದಿನ ಆಕೆ ಸತ್ತು ಹೋದ್ಲು. ಕಾರಣ ಯಾರಿಗೂ ಗೊತ್ತಿಲ್ಲ. ಆ ನಂತರ ಈ ರೂಮ್ನಲ್ಲಿದ್ದವರು ಕೆಲವು ದಿನಗಳಿಗಿಂತ ಹೆಚ್ಚು ದಿನ ಇರಲೇ ಇಲ್ಲ. ಮರುದಿನ ರಾತ್ರಿ 3 ಗಂಟೆ ಸುಮಾರಿಗೆ ಬಾಗಿಲು ಸಣ್ಣದಾಗಿ ಜಾರೋ ಶಬ್ದ, ಹಾಸಿಗೆ ಪಕ್ಕದಲ್ಲಿ ಯಾರೋ ಉಸಿರಾಡಿದ ಹಾಗೆ ಮತ್ತು ನೆಲದಲ್ಲಿ ನೀರಿನ ಹನಿಗಳು ಚೆಲ್ಲಿತ್ತು. ಇವೆಲ್ಲ ಶುರುವಾಯಿತು. ಟೇಬಲ್ ಬಳಿ ಮತ್ತೊಂದು ಟೋರ್ನ್ ಪೇಪರ್ ಇತ್ತು. ಅದರಲ್ಲಿ ಯಾರೂ ನನ್ನ ಅಳುವನ್ನು ಕೇಳುತ್ತಿಲ್ಲ, ರಾತ್ರಿ ಯಾರೋ ಕಿಟಕಿಯಿಂದ ನೋಡ್ತಾರೆ ಅಂತ. ಇದರ ಅರ್ಥ ನೀಲಾ ಯಾರಿಗೋ ಭಯಪಟ್ಟಿದ್ಲು. ಆದರೆ ಆ ಯಾರೋ ಕಿಟಕಿ ಹೊರಗಿಂಡಲ್ಲ, ಒಳಗಿಂದ ನೋಡ್ತಿದ್ದಾನೆ ಅನ್ನಿಸ್ತು. ರಾತ್ರಿ 4:20ಕ್ಕೆ ನನ್ನ ಪಕ್ಕದ ಕುರ್ಚಿಯಲ್ಲಿ ಯಾರೋ ಕುಳಿತ ಹಾಗೆ ಅನಿಸಿತ್ತು. ಕೂದಲ ತುದಿಗಳು ಗಾಳಿಗೆ ತೋರಿ ಮತ್ತೆ ಮಾಯವಾಯಿತು. ಆಮೇಲೆ ಸೆಕ್ಯೂರಿಟಿ ಅಂಕಲ್ ಒಬ್ರು ಹೇಳಿದ್ರು, ನೀಲಾಳ ಭಯಕ್ಕೆ ಕಾರಣವಾದವನು ಹೊರಗಿರ್ಲಿಲ್ಲ, ಒಳಗೆ ಇದ್ದ. ಇದಕ್ಕೆ ಕೇಳಿದ ಮೇಲೆ ನಾನು ಹಾಸ್ಟೆಲ್ ಬಿಟ್ಟು ಹೋಗೋದು ಫಿಕ್ಸ್ ಮಾಡಿಕೊಂಡೆ. ಆ ದಿನ ರಾತ್ರಿ ನೀಲಾ ನನಗೆ ಮತ್ತೆ ಕಾಣಿಸ್ಕೊಂಡ್ಳು. ಒದ್ದೆ ಕೂದಲು, ದುಃಖದ ಕಣ್ಣುಗಳು. ಅವಳು ಮತ್ತೆ ಅದೇ ಮೂಲೆಯನ್ನು ತೋರಿಸ್ಲು. ಅಲ್ಲಿ ಒಂದು ಹಿಡನ್ ಗ್ಯಾಪ್ ಸಿಕ್ತು. ಅದರಲ್ಲಿ ಕೀ ಚೈನ್, ರಿಬ್ಬನ್, ಬ್ರೋಕನ್ ಸ್ಪೆಕ್ಟಿಕಲ್ಸ್, ಮತ್ತೊಂದು ಪೇಪರ್ ಇತ್ತು. ಅದರಲ್ಲಿ ನನಗೆ ಏನಾದರೂ ಆದಲ್ಲಿ ಅದು ನಾನೇ ಮಾಡಿಕೊಂಡಿರೋದಲ್ಲ, ಯಾರೋ ಇಲ್ಲಿ ರಾತ್ರಿ ನೋಡ್ತಾರೆ ಅಂತ. ಈಗ ನನಗೆ ಸ್ಪಷ್ಟ ಆಯಿತು, ನೀಲಾ ಸತ್ತಿರೋದು ಆತ್ಮಹತ್ಯೆ ಅಲ್ಲ, ಯಾರೋ ಈ ರೂಮ್ನಲ್ಲೇ ಇದ್ದವನಿಂದ ಆಕೆಗೆ ತೊಂದರೆಯಾಗಿತ್ತು. ಆ ಕ್ಷಣದಲ್ಲಿ ನನ್ನ ಹಿಂದೆ ಹೆಜ್ಜೆಯ ಶಬ್ದ. ಒಬ್ಬ ಎತ್ತರದ ದೊಡ್ಡ ಶ್ಯಾಡೋ ಬಿದ್ದು ಟಾರ್ಚ್ ಬೆಳಕು ಹಾಕೋದಕ್ಕೆ ಮುಂಚೆ ಮಾಯವಾಯಿತು. ನೀಲಾ ನನ್ನ ಬಳಿ ನಿಧಾನವಾಗಿ ಹೊರಗೆ ಹೋಗು ಅನ್ನೋ ಥರ ಅನಿಸಿತ್ತು. ನಾನಲ್ಲಿಂದ ಓಡ್ಬಿಟ್ಟೆ. ನಾನು ಹೊರಗಿನ ಗೇಟ್ ತಲುಪುವಷ್ಟರಲ್ಲೇ ಅನ್ನೋನ್ ನಂಬರ್, ನಿನ್ನ ರೂಮ್ನ ಲೈಟ್ ಯಾಕೆ ಆಫ್ ಆಗಿದೆ ಅಂತ. ದೇವ್ರೆ, ನಾನಲ್ಲಿ ಇರಲೇ ಇಲ್ಲ. ಮರುದಿನ ಸ್ಟಾಫ್ ರೂಮ್ ಓಪನ್ ಮಾಡಿದಾಗ ಬಾಗಿಲು ಒಳಗಿಂದ ಲಾಕ್ ಆಗಿತ್ತು. ಅಂದರೆ ಯಾರು ಒಳಗಿದ್ದವರು? ಈಗಲೂ ಕೆಲವೊಮ್ಮೆ 3 AM ನನ್ನ ವಾಟ್ಸಪ್ DP ಹತ್ರ ಒಂದು ಕತ್ತಲೆ ಔಟ್ಲೈನ್ ಕಾಣುತ್ತದೆ. ಅದೇ 204ರಲ್ಲಿ ಕೇಳಿದ ಹೆಜ್ಜೆಯ ಶಬ್ದದಂತೆ.